ಇನ್ಶೂರೆನ್ಸ್ ಹಣಕ್ಕೋಸ್ಕರ ಸಿಆರ್ಪಿಎಫ್ ಯೋಧನನ್ನ ಪತ್ನಿಯೇ ಹತ್ಯೆ ಮಾಡಿದ್ದಾಳೆ ಅಂತ ಹೇಳಿ ಯೋಧನ ಪೋಷಕರು ಆರೋಪಿಸಿದ್ದಾರೆ. 5 ತಿಂಗಳ ಹಿಂದೆ ಶಿಗ್ಗಾವಿ ಪಟ್ಟಣದ ಹೊರವಲಯದಲ್ಲಿ ಸಿಆರ್ಪಿಎಫ್ ಯೋಧ 37 ವರ್ಷದ ತಾರೇಶ್ ಶವವಾಗಿ ಪತ್ತೆಯಾಗಿದ್ದ. ಆದರೆ ಈ ಸಾವು ಆತ್ಮಹತ್ಯೆ ಅಲ್ಲ, ತಾರೇಶ್ ಪತ್ನಿ ದಿವ್ಯಾ ಮತ್ತು ಆಕೆಯ ಸಹೋದರ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಮೃತ ಯೋಧನ ಪೋಷಕರು ಆರೋಪಿಸಿದ್ದಾರೆ. ಮೂಲತಃ ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದ ನಿವಾಸಿಯಾಗಿದ್ದ ತಾರೇಶ್ ಸುಮಾರು 7 ವರ್ಷಗಳ ಹಿಂದೆಯೇ ದಿವ್ಯಾಳನ್ನ ಮದುವೆಯಾಗಿ ಬೆಂಗಳೂರಿನಲ್ಲಿ ಹೊಸ ಮನೆಯನ್ನ ಖರೀದಿಸಿ ದಿವ್ಯಾಳ ಜೊತೆಯಲ್ಲಿ ತಾರೇಶ್ ವಾಸವಾಗಿದ್ದ. ಕಳೆದ ಜೂನ್ 18ರಂದು ಬೆಂಗಳೂರಿನ ಮನೆಯಿಂದ ತಾರೇಶ್ ಮಿಸ್ಸಿಂಗ್ ಆಗಿದ್ದು, ಜೂನ್ 23ರಂದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಹೊರವಲಯದಲ್ಲಿ ಶವವಾಗಿ ಪತ್ತೆಯಾಗಿದ್ದ. ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂತ ಹೇಳಿ ಮರಣೋತ್ತರ ಪರೀಕ್ಷೆ ನಡೆಸಿ ಅಂತ್ಯಕ್ರಿಯೆಯನ್ನ ಮಾಡಲಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಉಸಿರುಗಟ್ಟಿ ಹಾಗೂ ಫುಡ್ ಪಾಯ್ಸನ್ ನಿಂದ ಸಾವನ್ನಪ್ಪಿರೋ ಬಗ್ಗೆ ವರದಿ ಬಂದಿದೆ. ತಾರೇಶ್ನ ಹೆಸರಿನ 3 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಪಾಲಿಸಿಯನ್ನ ಮಾಡಿಸಲಾಗಿತ್ತು. ಅದು ಆತನ ಸಾವಿನ 3 ತಿಂಗಳ ಹಿಂದಷ್ಟೇ ಮಾಡಿಸಿದ್ದ ಪಾಲಿಸಿ. ಇದೇ ಹಣಕ್ಕಾಗಿ ತಾರೇಶ್ನನ್ನ ಪತ್ನಿ ದಿವ್ಯಾ ಮತ್ತು ಆಕೆಯ ಸಹೋದರ ಕೊಲೆ ಮಾಡಿರುವಂತಹ ಅನುಮಾನ ವ್ಯಕ್ತವಾಗಿದ್ದು, ಈ ಪ್ರಕರಣವನ್ನ ಮರು ತನಿಖೆ ನಡೆಸುವಂತೆ ಯೋಧ ತಾರೇಶ್ ಪೋಷಕರು ಹಾವೇರಿ ಎಸ್ಪಿ ಯಶೋಧ ವಂಟಗೋಡಿಗೆ ದೂರನ್ನ ಸಲ್ಲಿಸಿದ್ದಾರೆ. ಶಿಗ್ಗಾವಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಂದು ಹೊರಗಡೆ ದಾಬಾ ಬರುತ್ತೆ, ರಾಯಗಢ ದಾಬಾ ಹತ್ತಿರ. ತಾರೇಶ್ ಅಂತ CRPF ಅಲ್ಲಿ ASI ಆಗಿರ್ತಾರೆ. ಅವರು ಅರಸೀಕೆರೆ, ಮೂಲತಃ ಅರಸೀಕೆರೆ ಅವರು. ಅವ್ರದ್ದೊಂದು ಅಲ್ಲಿ ಬಾಡಿ ಸಿಗುತ್ತೆ. ಬಾಡಿ ಸಿಕ್ಕ ಮೇಲೆ ಯಾರು ಏನು ಅಂತೇಳಿ ಚೆಕ್ ಮಾಡಿದಾಗ ಅದೊಂದು UDR ರಿಪೋರ್ಟ್ ಆಗಿರುತ್ತೆ. ಅವರು CRPF ಅಲ್ಲಿದ್ದು 18/6ರಂದು ಅವರು ಅಲ್ಲಿಂದ ರಜೆ ತಗೊಂಡು ವಾಪಸ್ ಮನೆಗೆ ತಾಯಿಗೆ ಹುಷಾರಿಲ್ಲ ಅಂತ ಬಂದವರು. ಆಮೇಲೆ ಮನೆಗೆ ಬಂದಿರ್ತಾರೆ. ಬಟ್ 22ನೇ ತಾರೀಕು 22/6ಗೆ ಅವ್ರದ್ದು ಇಲ್ಲಿ ಬಾಡಿ ಸಿಗ್ತದೆ. ಅದ್ರ ಮೇಲೆ UDR ಆಗಿದೆ. UDR ಆಗಿದ್ರ ಬಗ್ಗೆನೂ ನಾವು CRPF ಹೆಡ್ ಕ್ವಾರ್ಟರ್ಗೆ ನಾವು ಮಾಹಿತಿನೂ ಕಳಿಸ್ಕೊಟ್ಟಿದ್ದೀವಿ. ಅವ್ರ ಮಿಸ್ಸಸ್ನು ನಮ್ಮ ಕಡೆಯಿಂದ ಎಲ್ಲ ದಾಖಲಾತಿಗಳನ್ನು ತಗೊಂಡು ಅವರು CRPF ಆಫೀಸಿಗೆ ಹೋಗಿ ಎಲ್ಲ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಈಗ ಅವರ ತಂದೆಯವರು ಬಂದುಬಿಟ್ಟು ಅವರು ಸೊಸೆ ಅವ್ರನ್ನ ಇದು ಮಾಡಿದ್ದಾರೆ ಅಂತ ಈಗ ಒಂದು ಅರ್ಜಿ ಕೊಟ್ಟಿದ್ದಾರೆ ನಮಗೆ. ರೀಸೆಂಟಾಗಿ ಅವರು 3 ತಿಂಗಳಿಂದ 6 ತಿಂಗಳಿಂದನೂ ಒಂದು ಇನ್ಶೂರೆನ್ಸ್ ಮಾಡಿದರು ಅಂತ. ಇನ್ಶೂರೆನ್ಸು ಈಗ ನಾವೆಲ್ಲ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತಾಯಿದ್ದೀವಿ. ಬಟ್ ಇನ್ಶೂರೆನ್ಸ್ ಮಾಡಿದ್ದು ಅವರು ಲಿಂಕ್ ಮಾಡ್ತಾಯಿದ್ದಾರೆ, ಇನ್ಶೂರೆನ್ಸ್ ಮಾಡಿಸಿ ಆದಮೇಲೆ ಇದು ಅಂತ. ಬಟ್ ಹೆಂಡತಿಗೆ ಕಾಲ್ ಹೋಗಿದೆ, ಅವ್ರ ಜೊತೆ ಯಾರೂ ಬಂದಿಲ್ಲ, ಅವರು ಬಸ್ಸಲ್ಲಿ ಒಬ್ಬರೇ ಬಂದಿದ್ದಾರೆ. ಆಮೇಲೆ FSL ರಿಪೋರ್ಟಲ್ಲಿ ಫುಡ್ ಚೋಕಿಂಗ್ ಆಗಿ ಸತ್ತೋಗಿದ್ದಾರೆ ಅಂತ ಬಂದಿದೆ, ಗಂಟ್ಲಲ್ಲಿ ಫುಡ್ ಸಿಗಾಕೊಂಡು, ಪ್ಲಸ್ ಇಂಟಾಕ್ಸಿಕೇಟೆಡ್ ಅಂತ ಬಂದಿದೆ. ಅವ್ರ ತಂದೆ ಹೇಳೋದು ನನ್ನ ಮಗ ಕುಡಿತಿರಲಿಲ್ಲ ಅಂಥೇಳಿ. ಬಟ್ ಅದು ಇದು ನಮಗೆ ಅಫಿಷಿಯಲಿ ರಿಪೋರ್ಟ ಬಂದಿದೆ ಇಂಟಾಕ್ಸಿಕೇಟೆಡ್ ಅಂತ. ಸೊ ಅದು ಚೋಕಿಂಗ್ ಆಗಿಬಿಟ್ಟು ಅನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ ಆಗಿದೆ. ಬಟ್ ಆ ರಿಪೋರ್ಟ್ ಮೇಲೇ ನಾವು ಅದನ್ನು ಇನ್ನೂ ಕ್ಲೋಸ್ ಆಗಿಲ್ಲ. ಅದು ಈಗ ಅವರು ಏನು ಪಿಟಿಷನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎನ್ಕ್ವೈರಿನೂ ಮಾಡ್ತಾಯಿದ್ದೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.